ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಬೆಳಕು ತನ್ನ ಪಥವನ್ನು ಬದಲಾಯಿಸುತ್ತದೆ. ಇದಕ್ಕೆ ಬೆಳಕಿನ ವಕ್ರೀಭವನ ಎಂದು ಕರೆಯುವರು. ಇಲ್ಲಿ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುತ್ತದೆ. ಆವಾಗ ಪತನ ಕಿರಣವು ವಕ್ರೀಭವನ ಕಿರಣ ಆಗಿ ಬದಲಾಯಿಸುತ್ತದೆ. ಇಲ್ಲಿ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಾಗ ಬೆಳಕು ಲಂಬದ ಕಡೆಗೆ ಬಾಗುತ್ತದೆ. ಇದನ್ನು ನಾವು ಬೆಳಕಿನ ವಕ್ರೀಭವನ ಎಂದು ಕರೆಯುವರು. ಇದನ್ನು ನಾವು ಪ್ರಯೋಗದ ಮುಖಾಂತರ ತೋರಿಸಬಹುದು. ಇಲ್ಲಿ ಒಂದು ಲೋಟದಲ್ಲಿ, ಗಾಜಿನ ಲೋಟದಲ್ಲಿ ನೀರನ್ನ ಹಾಕಲಾಗಿದೆ. ಅದಕ್ಕೆ ಸ್ವಲ್ಪ ಬಣ್ಣವನ್ನ ಸೇರಿಸಲಾಗಿದೆ. ಈಗ ನಾವು ಇಲ್ಲಿ ಬೆಳಕನ್ನು ಹಾಯಿಸಿದಾಗ, ನಾವಿಲ್ಲಿ ಲೇಸರ್ ಕಿರಣವನ್ನ ಬಳಸಿದ್ದೀವಿ. ಹಾಯಿಸಿದಾಗ ಇಲ್ಲಿ ಬೆಳಕು ಗಾಳಿಯ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಬರುವಾಗ ಬೆಳಕು ಬಾಗುತ್ತದೆ. ಹಾಗಾದರೆ ನಾವು ಇಲ್ಲಿ ಬೆಳಕಿನ ವಕ್ರೀಭವನವನ್ನ ಚೆನ್ನಾಗಿ ವೀಕ್ಷಿಸಬಹುದು. ಇದನ್ನು ನಾವು ಬೆಳಕಿನ ವಕ್ರೀಭವನವೆಂದು ಕರೆಯುತ್ತೇವೆ.